ಎಸ್ಐಟಿಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಎನ್ಎಚ್ಆರ್ಸಿ. ಆಪರೇಷನ್ ಆಸ್ತಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಆಪರೇಷನ್ ಸ್ಥಳದಲ್ಲಿ ಅಲ್ಲಿ ತೆರಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಹಿತಿಯನ್ನ ಕಲೆ ಹಾಕಿದೆ. ಒಟ್ಟು 16 ಸ್ಪಾಟ್ಗಳಿಗೆ ಹೋಗಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೂ ಕೂಡ ಅಲ್ಲಿ ಹೋಗಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನಿನ್ನೆಯಷ್ಟೇ ಅನಾಮಿಕನಿಗೂ ಕೂಡ ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವತ್ತು ಕೂಡ ಆಪರೇಷನ್ ಅಸ್ಥಿ ಪಂಜರದಲ್ಲಿ ಭಾಗಿಯಾಗಿದ್ರು. ಎಸ್ಐಟಿಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎನ್ಎಚ್ಆರ್ಸಿ. ಯಾಕಂದ್ರೆ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂತ ಪ್ರಕರಣ ಇದು. ಧರ್ಮಸ್ಥಳ ಗ್ರಾಮದಿಂದ ಹಿಡಿದು ಇಡೀ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಿದೆ, ಕುತೂಹಲ ಕಾರಣ ಆಗಿದೆ. ಅನೇಕ ನೂರಾರು ಶವಗಳನ್ನುವಂತ ವಿಚಾರ, ಅನುಮಾನಾಸ್ಪದ ಸಾವಿನ ಆರೋಪಗಳನ್ನ ಇವೆಲ್ಲವನ್ನ ಅನಾಮಿಕ ವ್ಯಕ್ತಿ ಮಾಡಿದಾನಲ್ಲ. ಹೀಗಾಗಿ ವಿಧಾನಸೌಧದಲ್ಲೂ ಕೂಡ ಈ ಒಂದು ಪ್ರಕರಣ ಸದ್ದು ಮಾಡ್ತಿದೆ. ಇದರ ನಡುವೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನಿನ್ನೆಯೂ ಕೂಡ ಬಂದಿದ್ರು. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳ ಬಳಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅವರು ಕೂಡ ಭಾಗಿಯಾಗಿದ್ರು. ಅನಾಮಿಕನಿಗೂ ಕೂಡ ಕೆಲ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಏನು, ಎತ್ತ, ಹೇಗೆ ಅಂತ ತಮ್ಮದೇ ರೀತಿಯಲ್ಲಿ ಅನೇಕ ಆಂಗಲ್ಗಳನ್ನ ಇಟ್ಕೊಂಡು ಅವ್ರು ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಎಸ್ಐಟಿ ಕಚೇರಿಗೂ ಕೂಡ ಹೋಗಿ ಎನ್ಎಚ್ಆರ್ಸಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಒಂದಿಷ್ಟು ಪರಿಶೀಲನೆ ನಡೆಸಿದ್ದಾರೆ. ಅವರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಕುತೂಹಲ ಮೂಡ್ತಾ ಇದೆ ಕ್ಷಣ ಕ್ಷಣಕ್ಕೂ ಏನು ಸಿಗುತ್ತೆ ಅಂತ. ಮತ್ತೊಂದು ಕಡೆಯಲ್ಲಿ ಈ 13ನೇ ಪಾಯಿಂಟ್ ಸದ್ಯ ಗಮನಿಸ್ತಾ ಇದ್ದೀವಲ್ಲ, ಉತ್ಖನನ ಕಾರ್ಯ ಆಗ್ತಿದೆಯಲ್ಲ, ಇದರ ಮೇಲೆ ಮತ್ತಷ್ಟು ನಿರೀಕ್ಷೆ ಇರೋದು. ಏನಿರಬಹುದು ಅಂತ ಆ ನಿರೀಕ್ಷೆಗೆ ಮತ್ತಷ್ಟು ಪುಷ್ಟಿ ಕೊಡ್ತಿರೋದು. ಇಷ್ಟು ದಿನ GPR ಇಲ್ಲ, ಅದು ಬೇಕು, ಇನ್ನಷ್ಟು ಸೈಂಟಿಫಿಕ್ ಆಗಬೇಕು, ಹಾಗಾಗಬೇಕು ಅನ್ನೋದಿತ್ತು. ಬಟ್ ಅದು ಬಂದಿದೆ. 3 ಸುತ್ತು ಸ್ಕ್ಯಾನ್ ಮಾಡಿ ಪರಿಶೀಲನೆ ಮಾಡಿ 2 ಹಿಟಾಚಿಯ ಮೂಲಕ ಅಗಿಯುವಂಥ ಪ್ರಕ್ರಿಯೆ, ಅದು ಕೂಡ 15 ಅಡಿಗೂ ಹೆಚ್ಚು ಆಗ್ತಿದೆ ಈಗ. ಬಟ್ ಕಸದ ರಾಶಿ, ಮಣ್ಣುಗಳ ರಾಶಿ ಸಿಗ್ತಾ ಇದೆ. ಬಟ್ ಮೂಳೆಗಳು ಇನ್ನೂ ಸಿಕ್ಕಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾದರೂ ಅಲ್ಲಿ ಈ ಕೆಸರು ಮಿಶ್ರಣ ಆಗಿರುವಂಥ ಮಣ್ಣು ಸಿಗ್ತಿದ್ದಂತೆ SIT ಅಧಿಕಾರಿಗಳು ಈ ಮಳೆ ಬರ್ತಾ ಇದೆ, ಎಲ್ಲಾದರೂ ಅಲ್ಲಿಂದ ನೀರು ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ 15 ಅಡಿ ಆಳ ಅಂತಂದರೆ ಆ ಭಾಗದಲ್ಲಿ ಅದೇ ಹೆಚ್ಚು. ಯಾಕಂದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಗುಂಡಿ ತೋಡ್ತಿದ್ದ ನೀರು ಬರುತ್ತೆ. ಯಾಕಂದರೆ ಅಲ್ಲಿ ಜಲ ಸಂಪನ್ಮೂಲ ಜಾಸ್ತಿ ಇದೆ. ನದಿಯ ಸಮೀಪದ ಪ್ರದೇಶ, ಅರಣ್ಯ ಪ್ರದೇಶ, ಮತ್ತೊಂದು ಕಡೆ ರಸ್ತೆ ಪಕ್ಕದಲ್ಲಿದೆ. ಅನೇಕ ಅಭಿವೃದ್ಧಿ ಕೆಲಸಗಳಾಗಿ ಅಲ್ಲಿ ಮಣ್ಣು ಕೂಡ ಆಚೆ ಈಚೆ ಎಕ್ಸ್ಚೇಂಜ್ ಆಗಿದೆ. ಹೀಗಾಗಿ ಪಂಪ್ ಸೆಟ್ಟನ್ನು ಕೂಡ ತರಿಸಿ ಇಟ್ಕೊಂಡಿದ್ದಾರೆ. ಎಲ್ಲಾದರೂ ನೀರು ಬಂದರೆ ಅಲ್ಲಿ ಸಿಬ್ಬಂದಿಗಳಿದ್ದಾರೆ, ಆ ಮೂಲಕವಾಗಿ ಪಂಪ್ ಸೆಟ್ಟಿಂದ ನೀರು ಆಚೆ ಹಾಕಿ ಕಾರ್ಯಾಚರಣೆ ಬೇಗ ಆಗಬೇಕು, ತೀವ್ರತೆಯನ್ನು ಪಡ್ಕೊಳ್ಬೇಕು, ತಡ ಆಗಬಾರ್ದು. ಅಷ್ಟೇ ಎಲ್ಲ ರೀತಿಯಾದಂಥ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡಿನೇ ಸತತವಾಗಿ ಸಾಗಬೇಕಂತ. ಹಾಗಾಗಿ ಆಪರೇಷನ್ ಅಸ್ಥಿ ಅಂತ ನಾವೇನು ಕರಿತೀವಲ್ಲ, ತಲೆಬುರುಡೆಗಳ ಪ್ರಕರಣ ಬಹಳಷ್ಟು ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಥ್ರಿಲ್ಲಿಂಗ್ ಹಂತ ಇದು. ಅದರಲ್ಲೂ ಈ 13ನೆಯ ಸ್ಪಾಟ್, ಯಾವಾಗ 13ನೆಯ ಸ್ಪಾಟ್ ಬಿಟ್ಟು ಇತರ ಸ್ಪಾಟ್ಗೆ ಹೋಯ್ತು, ಆ 13ನೇ ಸ್ಪಾಟ್ ಇಷ್ಟೊಂದು ಇಂಪಾರ್ಟೆಂಟ್ ಅಲ್ಲಿ ಏನು ಅನ್ನೋದಿತ್ತು. ಮತ್ತಷ್ಟು ವಿವರಣೆಯನ್ನು ಹೇಳ್ತಾ ಇದ್ದೇನೆ. ಈ ಭಾಗದಲ್ಲಿ ತೆಗೀರಿ ಅನ್ನೋದು. ಹಾಗಾಗಿ ಸದ್ಯ ಗಮನಿಸ್ತಾ ಇದ್ದೀವಿ ನೋಡಿ, ಕಾರ್ಯಾಚರಣೆ ಹೇಗೆ ಭರದಿಂದ ಸಾಗ್ತಾ ಇದೆ ಅಂತ. 2 ಹಿಟಾಚಿಯ ಬಳಕೆಯಾಗಿದೆ, ಒಂದು ದೊಡ್ಡದು ಒಂದು ಚಿಕ್ಕದು. ಈ ಅರ್ತ್ ಮೂವರ್ಸ್ ಅನ್ನ ಬಳಕೆ ಮಾಡಿ 15 ಅಡಿಗೂ ಹೆಚ್ಚಿನ ಆಳದಲ್ಲಿ ಮಣ್ಣನ್ನ ಹೊರ ತೆಗೆತಿದ್ದಾರೆ. ಆ ಮಣ್ಣನ್ನ ಸುಮ್ಮನೆ ತೆಗೆದು ಹಾಕ್ತಿದ್ದಾರೆ ಅಷ್ಟೇ ಅಲ್ಲ, ಅಧಿಕಾರಿಗಳು ಬಹಳಷ್ಟು ಸೂಕ್ಷ್ಮತೆಯಿಂದ ಗಮನಿಸುತ್ತಿದ್ದಾರೆ.
ಯಾಕಂದ್ರೆ ಆ ಒಂದೊಂದು ಮಣ್ಣಿನ ಕಣದಲ್ಲೂ ಕೂಡ ಇಂಥ ಪ್ರಕರಣಗಳಲ್ಲಿ ಅಲ್ಲಿ ಎವಿಡೆನ್ಸ್ಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಷ್ಟೇ ಸೂಕ್ಷ್ಮತೆಯಿಂದ ಪ್ರಕರಣ ಸಾಗ್ತಾ ಇದೆ. ಇಷ್ಟು ದಿನ ಪರದೆಯನ್ನು ಹಾಕಿ ಗೌಪ್ಯತೆಯನ್ನು ಇಟ್ಟುಕೊಂಡು ಬೇರೆ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಆಗ್ತಿತ್ತು. ಬಟ್ ಇವತ್ತು ಓಪನ್ ಪ್ಲೇಸ್ ಅದು GPR ಬಳಕೆ ಆಗಿದೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಬಹಳಷ್ಟು ತೀವ್ರ ಗತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿನೇ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಆತನು ಕೂಡ ಅನಾಮಿಕ ದೂರುದಾರ. ಆತ ಹೇಳ್ತಿದ್ದಾನೆ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲಿದೆ ನೋಡಿ, ಅಗಿರಿ ತೆಗಿರಿ, ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸಿಗುತ್ತೆ ಅಂತ. ಅದರಂತೆಯೇ ಈಗ ಅಗಿಯುವಂಥ ಪ್ರಕ್ರಿಯೆ ಕೂಡ ಆಗ್ತಿದೆ. 15 ಅಡಿಗೂ ಹೆಚ್ಚು ಆಳವನ್ನು ಅಗಿತಿದ್ದಾರೆ. ಆದರೆ ಇಷ್ಟೊತ್ತಾದರೂ ಏನೇನೂ ಸಿಕ್ಕಿಲ್ಲ. ಮತ್ತೊಂದು ಕಡೆ ಕತ್ತಲಾಗ್ತಿದ್ದಂತೆ ಕಾರ್ಯಾಚರಣೆ ಮಾಡಬಾರ್ದು, ಅದು ಕೂಡ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ. ಹಾಗಾಗಿ ಆ ಎಲ್ಲ ಮಾನದಂಡಗಳನ್ನು ಮುಂದಿಡ್ಕೊಂಡು ಅಧಿಕಾರಿಗಳ ಮುಂದಿನ ನಡೆ ಹೇಗಿರುತ್ತೆ, ಮತ್ತೆ ನಾಳೆ ಮುಂದುವರಿಸ್ತಾರಾ ಅಥವಾ ಮತ್ತೆ ಈಗ ಎಷ್ಟು ಆಳವನ್ನು ತೋಡಿದಾರಲ್ಲ ಅಲ್ಲಿಂದ ಮತ್ತೆ GPR ಅನ್ನು ಬಳಕೆ ಮಾಡಿ ಸ್ಕ್ಯಾನ್ ಮಾಡಿ ಅಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ಪ್ರಕ್ರಿಯೆಗೆ ಕಾಲಿಡ್ತಾರಾ ಅನ್ನೋದು ಇನ್ನೇನು ಗೊತ್ತಾಗಬೇಕು. ಒಟ್ಟಿನಲ್ಲಿ ಮಣ್ಣನ್ನು ಅಗಿಯುವಂಥ ಪ್ರಕ್ರಿಯೆಯನ್ನು ಸತತವಾಗಿ ಮಾಡ್ತಿದ್ದಾರೆ. ಅಲ್ಲೇನೋ ಸಿಗುತ್ತೆ ಅನ್ನುವಂಥ ಲೀಡ್ ಮೂಲಕವಾಗಿ ಈಗಾಗಲೇ ಎಲ್ಲೆಡೆ ಮತ್ತಷ್ಟು ಪರ ವಿರೋಧ ಚರ್ಚೆ ಕೂಡ ಈ ಪ್ರಕರಣಕ್ಕೆ ಆರಂಭ ಆಗಿದೆ. ಸದನದಲ್ಲೂ ಕೂಡ ಸದ್ದು ಮಾಡ್ತಿದೆ. ಹಾಗಾಗಿ ಈ 13ನೆಯ ಸ್ಪಾಟ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಲೈವ್ ದೃಶ್ಯಾವಳಿಗಳನ್ನು. ನಿರಂತರವಾಗಿ ಮಣ್ಣು ಅಗಿತಿದ್ದಾರೆ, ಆಚೆ ಹಾಕ್ತಿದ್ದಾರೆ, ಮಣ್ಣು ಅಗಿತಿದ್ದಾರೆ, ಆಚೆ ಹಾಕ್ತಿದ್ದಾರೆ. ಬಟ್ ನಿರೀಕ್ಷೆ ಇರೋದೇನು, ಮಣ್ಣು ಸಿಗುತ್ತನ್ನೋದು ಎಲ್ಲರಿಗೂ ಗೊತ್ತು. ಆ ಮಣ್ಣಿನ ಜೊತೆಯಲ್ಲಿ ಆತ ಹೇಳ್ದಂತೆ, ಅನಾಮಿಕ ದೂರುದಾರ ಹೇಳ್ದಂತೆ ಶವಗಳು ಹೂತಾಕಿದ್ದೀನಿ, ನೀವಿಲ್ಲಿ ತೋಡಿ, ಇಲ್ಲಿ ಅಗಿರಿ. ಆ ಸಂದರ್ಭದಲ್ಲಿ ಮೂಳೆಗಳು ಪತ್ತೆ ಆಗುತ್ತೆ, ತಲೆಬುರುಡೆಗಳು ಸಿಗುತ್ತೆ, ಅಸ್ಥಿ ಪಂಜರಗಳು ಇದೆ. ಅದೇ ಎಲ್ಲರ ನಿರೀಕ್ಷೆಯಲ್ಲಿ ಏನಾದರೂ ಇದೆಯಾ ಇಲ್ವಾ ಇವತ್ತೇ ಬಯಲಾಗಿ ಬಿಡುತ್ತಾ. ಯಾಕಂದರೆ ಬಹಳ ಕುತೂಹಲದ ಹಂತವನ್ನು ತಲುಪಿರೋ ಪ್ರಕರಣ ಇದು. ಈ ನಿಟ್ಟಿನಲ್ಲಿ GPR ಅನ್ನು ಬಳಸಿ ಆ ಡ್ರೋನನ್ನು ಬಳಕೆ ಮಾಡಿ ಸ್ಕ್ಯಾನ್ ಮಾಡಿದ್ರು. ತದನಂತರದಲ್ಲಿ ಈ ಕಾರ್ಯಾಚರಣೆ ಆರಂಭ ಆಗಿದೆ. ಹೀಗಾಗಿ ನಿರಂತರವಾಗಿ ಗಂಟೆಯಿಂದ ಕಾರ್ಯಾಚರಣೆ ಆಗ್ತಾನೇ ಇದೆ. ಮಳೆ ಬಂದರೂ ಕೂಡ SIT ಅಧಿಕಾರಿಗಳು ಅದನ್ನು ಲೆಕ್ಕಿಸದೆ ಕಾರ್ಯಾಚರಣೆ ಮುಂದುವರಿ ಅದಕ್ಕೆ ನೆಕ್ಸ್ಟ್ ಅಲ್ಟರ್ನೇಟಿವ್ ಆಗಿ ಏನು ಬೇಕು, ಮುಂಜಾಗ್ರತಾ ಕ್ರಮವಾಗಿ ಏನೇನು ತೆಗೆದುಕೊಳ್ಬೇಕು, ನೀರು ಬಂದರೆ ಪಂಪ್ ಸೆಟ್ ಬೇಕಾ, ಓಕೆ ರೆಡಿ ಇದೆ. ಮತ್ತೊಡೆ GPR ಡ್ರೋನಿಗೆ ಸಮಸ್ಯೆ ಆಗಬಾರ್ದ, ಪಕ್ಕದಲ್ಲೇ ಆ ಕಡೆ ಭಾಗದಲ್ಲಿ ನಾವು ಆಗಲೇ ತೋರಿಸಿದ್ವಿ, ಟೆಂಟನ್ನು ಹಾಕಿ ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ಇಲಾಖೆಯ ಅಧಿಕಾರಿಗಳು ಜೊತೆಯಲ್ಲಿ ಕಂಪ್ಲೀಟ್ ಅಲ್ಲಿ ರಕ್ಷಣೆಯ ಜೊತೆಯಲ್ಲಿ ಬಂದೂಕನ್ನು ಹಿಡ್ಕೊಂಡು ಅಧಿಕಾರಿಗಳು ಕೂಡ ಸಿದ್ಧವಾಗಿ ನಿಂತಿದ್ದಾರೆ. ಅಲ್ಲಿ ಏನು ಸಿಗುತ್ತಾ ಇಲ್ವಾ, ಸಮಸ್ಯೆಗಳಾಗುತ್ತಾ ಅನ್ನೋದಾಗಿ. ಮತ್ತೊಂದು ಕಡೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಇವತ್ತು ಆ ಸ್ಪಾಟಿಗೆ ಬಂದು ಒಂದಿಷ್ಟು ಪರಿಶೀಲನೆ ಮಾಡಿದ್ರು. SIT ಕಚೇರಿಗೂ ಕೂಡ ತೆರಳಿದ್ರು. ಪ್ರಕರಣದ ದೂರುದಾರನ ಕೂಡ ಅವ್ರನ್ನ ಮಾತಾಡಿಸಿ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಈ ಪ್ರಕರಣದ ಸೂಕ್ಷ್ಮತೆ ಅಷ್ಟರ ಮಟ್ಟಿಗಿದೆ. ಹಾಗಾಗಿ ಇವತ್ತು ಈ ಸ್ಥಳದಲ್ಲಿ ಗಮನಿಸ್ತಾ ಇದೀವಲ್ಲ 13ನೆಯ ಸ್ಪಾಟ್, ಎರಡೆರಡು ಹಿಟಾಚಿಯಿಂದ ಮಣ್ಣನ್ನ ಅಗದು ಆಚೆ ಹಾಕ್ತಿದ್ದಾರೆ. ಇಲ್ಲಿ ತಲೆಬುರುಡೆಗಳ ರಹಸ್ಯ ಬಯಲಾಗುತ್ತಾ?